ಸೂರಿ ಹೊಸ ಕತೆ ಶುರು ಆಗೋ ತರ ಇದೆ. ರಮ್ಮಿ ಹಳೆ ಹೀರೋಯಿನ್ನು ಹೊಸ ಹೀರೋ. ಹಾಗಾದ್ರೆ ಹಳೆ ಹೀರೋ ಕತೆ ಮುಗಿದೆ ಹೋದರು. ಮುಗಿದೋಗ್ಲಿ ಬಿಡೋ. ಗುಡ್ ಮಾರ್ನಿಂಗ್ ಸರ್. ಆದಿತ್ಯ ಸರ್ ಗುಡ್ ಮಾರ್ನಿಂಗ್ ಸರ್. ಆಫೀಸ್ಗೆ ಎಷ್ಟು ಗಂಟೆಗೆ ಬಂದ್ರಿ ಸರ್ ಅದು ಎಷ್ಟೊತ್ತು ಬಂದ್ರಿ ಅಂತ ಕೇಳಿದೆ. ಈಗ 5 ನಿಮಿಷ ಆಯ್ತು ಸರ್. ಸೊ ಹಾಫ್ ಅನ್ ಅವರ್ ಲೇಟ್. ಯಾಕೆ ಎಲ್ಲೋಗಿದ್ರಿ? ಸಾರಿ ಸರ್. ವಾಟ್ ಸಾರಿ? ಆಫೀಸಿಗೆ ಸೇರಿ ಇನ್ನ 1 ತಿಂಗಳಾಗಿಲ್ಲ, ಆಗ್ಲೇ ಲೇಟಾಗಿ ಬರ್ತಾ ಇದ್ದೀರಾ? ಇದೇನಾ ಡಿಸಿಪ್ಲಿನು? ಮೊದಲು ಡಿಸಿಪ್ಲಿನ್ ಕಲ್ತ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ. ನೀನಿಲ್ಲಿ ಮಾವ ಇದನ್ನ ಬಸಿ ಇಟ್ಕೊಳ್ಳಿ ಮಾವ. ಮೆತ್ಗೆ ಏನಿದಲ್ಲ? ಮತ್ ನಾನು ಏನ್ ಮಾಡ್ಲಿ? ನಿಮ್ಗೋಸ್ಕರ ಕಾದು ಕಾದು ಸಾಕಾಯ್ತು. ಇವತ್ತು ಬೇಮ್ ನಮವಾಸೆ, ನಿಮಗ್ ಪೂಜೆ ಮಾಡುವ ಅಂತ ಬೆಳಗ್ಗೆಯಿಂದ ಕಾಯ್ತೀವ್ನಿ. ನೀವು ನೋಡಿದ್ರೆ ಫೋನೇ ತಗತಿಲ್ಲ. ಮಾವಯ್ಯ ಹೇಳ್ತಿದ್ರು ನಿಮಗ್ ರಾತ್ರಿ ಎಲ್ಲ ಆಫೀಸ್ನಲ್ಲಿ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಇತ್ತಂತೆ. ನೀವು ಬರ್ತಿರೋ ಇಲ್ವೋ, ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಅದಕ್ಕೆ ಇಲ್ಲಿ ಬಂದ್ಬಿಡೋದ? ಅಂದ್ರೆ ನಾನು ಮನೆಗೆ ಬರ್ತಿದ್ದೆ ಅಲ್ವಾ? ನನಗೆ ಹೆಂಗ್ ಗೊತ್ತಾಗ್ಬೇಕು? ನಾನು ಎಷ್ಟು ಸಲ ಫೋನ್ ಮಾಡಿದ್ರು ನೀವು ಫೋನೇ ತೆಗಿತಿರ್ಲಿಲ್ಲ. ಮಾವಯ್ಯ ಹೇಳ್ತಿದ್ರು ಈ ಡೆಲಿಗೇಟ್ಸ್ ಮೀಟಿಂಗ್ ಇಂದ ನಿಮ್ಗೆ ಇವತ್ತು ರಜಾ ಹಾಕಕ್ ಆಯ್ತದೋ ಇಲ್ವೋ ಅಂತ. ಅತ್ತೆ ರಾವ್ ಕಾಲ ಮುಗಿಯೋದ್ರೊಳಗಾಗಿ ನೀನ್ ಆಫೀಸ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡು ಅಂದ್ರು. ಅದಕ್ಕೆ ಬಂದೀವ್ನಿ. ಮಾವ, ನಾ ಇಲ್ಲಿಗೆ ಬಂದಿದ್ದು ಏನಾದ್ರು ತಪ್ಪಾಯ್ತಾ? ತಪ್ಪೇನಿಲ್ಲ ಮಿಸಸ್ ಗುರುಮೂರ್ತಿ. ಒಬ್ಬ ಸೀನಿಯರ್ ಮ್ಯಾನೇಜರ್ ಆಗಿ ಆಫೀಸಲ್ಲಿ ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಹೆಂಡತಿಯಾಗಿ ನೀವು ಅವ್ರ ಕರ್ತವ್ಯ ಮಾಡ್ತಾ ಇದ್ದೀರಾ. ಕರ್ತವ್ಯನ? ಇಲ್ಲ, ನಾನು ಮನೆಗೆ ಬರ್ತೀನಿ, ನೀನು ಹೋಗು.